ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 78. ನಮ್ಮ ಮಗ ಈಗಾಗಲೇ 2 ಬಾರಿ ಅವಳಿಗೆ ತಾಳಿ ಕಟ್ಟಿದ್ದಾನೆ. 3ನೇ ಸರ್ತಿ ಕೂಡ ಅವಳಿಗೆ ತಾಳಿ ಕಟ್ಟಿದ್ರೆ ಅವರಿಬ್ಬರ ಸಂಬಂಧ ಗಟ್ಟಿಯಾಗುತ್ತೆ. ಅವರಿಬ್ಬರ ನಡುವೆ ನಡೆಯೋ ಕೊನೆ ಮದುವೆ ಅದೇ ಆಗಿರಬೇಕು. ಅವರಿಬ್ಬರು ಮನಸ್ಸು ಪೂರ್ತಿಯಾಗಿ ಒಪ್ಪಿ ಈ ಮದುವೆ ನಡೆದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದ್ರು ಗುಣಶೀಲ. ಸರಿ, ಈಗ ನಿನ್ನ ಮಗ ಮತ್ತೊಮ್ಮೆ ಬರೋ ಹಾಗೆ ಮಾಡೋದು ಬೇಡ, ಬೇಗ ಬಾ, ಊಟ ಮಾಡೋಣ ಅಂತ ಹೇಳಿದ್ರು ಚಂದ್ರಪಾಲ್. ಊಟ ಮುಗಿಸಿ ತನ್ನ ರೂಮ್ಗೆ ಬಂದ ದುಷ್ಯಂತ್ಗೆ ಧೃತಿ ಹೇಳಿದ ಮಾತುಗಳು ಪದೇ ಪದೇ ನೆನಪಾಗ್ತಿತ್ತು. ನನ್ನ ತಾಯಿಗೆ ಬೆಲೆ ಕಟ್ಟೋಕೆ ಹೊರಟಳಲ್ಲ ಅನ್ನೋ ಮಾತುಗಳು ಅವನ ಮನಸ್ಸಲ್ಲಿ ಪದೇ ಪದೇ ಮಾರ್ಧನಿಸ್ತಾ ಇತ್ತು. ಆದರೆ ಅವಳಾಡಿದ ಮಾತಿನ ಒಳ ಅರ್ಥ ಅವನಿಗೆ ಅರಿವಾಗದೆ ಹೋಯಿತು. ತಾಯಿಗೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ ಅಂತ ಅಂದಮೇಲೆ ಹೆಂಡತಿಗೆ ಬೆಲೆ ಕಟ್ಟೋಕೆ ಹೇಗೆ ಸಾಧ್ಯ ಅನ್ನೋ ಥರ ಇತ್ತು ಅವಳ ಮಾತಿನ ಅರ್ಥ. ಆದರೆ ಅದನ್ನು ಅರಿಯದಾದ ದುರಹಂಕಾರದ ಮೂಟೆ ದುಷ್ಯಂತ್. ಇನ್ಮುಂದೆ ನಾನು ಯಾವತ್ತೂ ಅವಳನ್ನು ನೆನಪಿಸ್ಕೊಳ್ಳೇಬಾರ್ದು. ನನಗೆ ಅವಳ ಸಹವಾಸವೇ ಬೇಡ. ಹೇಗಿದ್ದರೂ ಅವಳು ನನ್ನ ಜೀವನದಿಂದ ಹೋಗಿದ್ದಾಳೆ. ಇನ್ಮುಂದೆ ನಾನಾಯಿತು, ನನ್ನ ಜೀವನ ಆಯಿತು, ಆಫೀಸ್ ಆಯಿತು, ಇಷ್ಟರಲ್ಲೇ ಇರಬೇಕು ನನ್ನ ಮನಸ್ಸು ಅಂತ ಬಾರದ ನಿದ್ದೆಯನ್ನು ಬಲವಂತದಿಂದ ತಂದುಕೊಂಡ ದುಷ್ಯಂತ್. ರಾತ್ರಿ ಕಾವ್ಯ ಹೇಳಿದ್ದನ್ನು ನೆನಪಿಸ್ಕೋತಾ ಇದ್ದ ಧೃತಿ ಕೂಡ ಮನಸ್ಸಲ್ಲಿ ದೃಢವಾದ ನಿರ್ಧಾರ ಮಾಡಿದ್ಲು. ಇನ್ಮುಂದೆ ನಾನು ನನಗೋಸ್ಕರ ಬದುಕಬೇಕು, ಯಾರ ಯೋಚನೆನೇನೂ ಮಾಡಬಾರ್ದು. ಇನ್ನು ಅತ್ತೆ ಮಾವನಿಗೆ ನನ್ನ ಪರಿಸ್ಥಿತಿ ಬಗ್ಗೆ ತಿಳಿದೇ ಇರುತ್ತೆ, ಹಾಗಾಗಿ ನಾನು ಕೂಡ ನನ್ನ ದಾರಿನ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದವಳು ಓದಿನ ಕಡೆ ಗಮನ ಹರಿಸಿದ್ಲು. ಮಾರನೇ ದಿನ ಬೆಳಗ್ಗೆ ಧೃತಿ ಕಾಲೇಜ್ಗೆ ಎಕ್ಸಾಮ್ ಬರೆಯೋಕೆ ಹೋಗಿದ್ಲು. ಆದರೆ ಇವತ್ತು ಮೊದಲಿಗಿಂತನೂ ಜಾಗೃತಿಯಾಗಿದ್ಲು. ಸೌರಭ್ ಕಣ್ಣಿಗೆ ಬೀಳಬಾರ್ದು ಅಂತ ಅಂದ್ಕೊಂಡು ಅಷ್ಟೇ ಹುಷಾರಾಗಿ ಕೂಡ ಇದ್ಲು. ಅವಳು ಅಂದ್ಕೊಂಡಂತೆ ಸೌರಭ್ ಕಣ್ಣಿಗೆ ಧೃತಿ ಬೀಳಲಿಲ್ಲ. ಬದಲಾಗಿ ಅವಳು ಹೆಚ್ಚು ಇಷ್ಟಪಡೋ ಅವಳ ಅತ್ತೆ ಮಾವನ ಕಣ್ಣಿಗೆ ಬಿದ್ಲು. ಅವರ ಮುಂದೆ ಮುಖ ತೋರಿಸಿದ ಪರಿಸ್ಥಿತಿಯಲ್ಲಿ ಅವಳು ಇದ್ಲು. ತಲೆ ತಗ್ಗಿಸ್ದೋಳು ಮೇಲೆ ಎತ್ತಲೇ ಇಲ್ಲ. ಅವಳ ಮುಂದೆ ಬಂದು ನಿಂತ ಚಂದ್ರಪಾಲ್ ದಂಪತಿಗಳು, ತಲೆ ಎತ್ತು ಧೃತಿ, ನೀನು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದೆ ಅಂತ ನಮಗೆ ನಿನ್ನ ಮೇಲೆ ಕೋಪ ಇದೆ ನಿಜ, ಹಾಗಂತ ಅದನ್ನೇ ಸಾಧಿಸೋ ಅಷ್ಟು ಅಲ್ಲ ಅಂತ ಹೇಳುತ್ತಾ ಅವಳ ಹತ್ರ ಬಂದರು. ಅತ್ತೆ ಮಾವ, ಅದು ಏನಾಯ್ತಂದ್ರೆ ಅಂತ ಏನನ್ನೋ ಹೇಳಲು ಹೊರಟವಳನ್ನು ತಡೆದ ಗುಣಶೀಲ ಒಮ್ಮೆಲೆ ಧೃತಿಯನ್ನು ಗಟ್ಟಿಯಾಗಿ ಅಪ್ಪಿ, ಎಲ್ಲಿಗೆ ಹೋಗಿದ್ದೆ ಧೃತಿ, ನೀನಿಲ್ಲದೆ ನನಗೆಷ್ಟು ಕಷ್ಟ ಆಗ್ತಾ ಇದೆ ಅಂತ ನಿಂಗೆ ಗೊತ್ತಾ ಅಂತ ಕೇಳಿದ್ರು. ವಿಷಾದದ ನಗೆ ನಕ್ಕ ಧೃತಿ, ಯಾಕತ್ತೆ, ನಾನಿಲ್ಲದೆ ಕಷ್ಟ ನಿಮಗೆ? ನಾನು ಕೂಡ ಅಷ್ಟೇ ಕಷ್ಟ ಅನುಭವಿಸಿದ್ದೀನಿ ಗೊತ್ತಾ. ನನಗೆ ಇಷ್ಟ ಇಲ್ಲದೇ ಇದ್ದರೂ ದುಷ್ಯಂತ್ ಸರ್ ಮತ್ತು ಚಾರ್ವಿ ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ಮದುವೆಯ ಎಲ್ಲ ಕೆಲಸಗಳನ್ನು ನನ್ನ ಹತ್ರನೇ ಮಾಡಿಸ್ತಾ ಇದ್ರಲ್ಲ, ಆಗೆಲ್ಲ ಪ್ರತಿ ಕ್ಷಣ ಎಷ್ಟು ಸತ್ತು ಬದುಕಿದ್ದೀನಿ ಅಂತ ನನಗೆ ಮಾತ್ರನೇ ಗೊತ್ತು ಅಂತ ಅಂದೋಳ ಕಣ್ಣಲ್ಲೂ ನೀರು ಜಿನುಗ್ತಾ ಇತ್ತು. ನೀನು ತಪ್ಪು ತಿಳಿದಿದ್ದೀಯ ಧೃತಿ, ನಾವಿಬ್ಬರು ಬೇಕಂತಲೇ ಆ ಕೆಲಸಗಳನ್ನು ನಿನ್ನ ಹತ್ರ ಹೇಳ್ತಾ ಇದ್ದಿದ್ದು ಹೇಳಿದ್ರು ಚಂದ್ರಪಾಲ್. ಆಶ್ಚರ್ಯದಿಂದ ಮತ್ತು ಪ್ರಶ್ನಾರ್ಥಕವಾಗಿ ಅವರನ್ನೇ ನೋಡಿದ್ಲು ಧೃತಿ. ಏನು ಮಾವ ನಿಮ್ಮ ಮಾತಿನ ಅರ್ಥ ಕೇಳಿದ್ಲು. ಅದಕ್ಕೆ ಚಂದ್ರಪಾಲ್, ಹೌದು ಪುಟ್ಟ, ನೀನು ಈ ಮದುವೆ ಎಲ್ಲ ಕೆಲಸಗಳನ್ನು ಮಾಡೋಕೆ ಆಗದೆ ಆದಷ್ಟು ಬೇಗ ಎಲ್ಲರ ಎದುರು ನಿನ್ನ ತಾಳ್ಮೆ ಸತ್ತು, ದುಷ್ಯಂತ್ ನನ್ನ ಗಂಡ, ಅವನನ್ನು ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಜಗಳ ಮಾಡಿ ಈ ಮದುವೆನ ನಿಲ್ಲಿಸ್ತೀಯ ಅಂತ ನಾನು ಮತ್ತು ಗುಣ ಅಂತ ಅಂದ್ಕೊಂಡಿದ್ವಿ. ಆದರೆ ನೀನು ನಿನ್ನ ಗಂಡ ಮತ್ತು ಅವನ ಮನೆಯನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಬರೋ ನಿರ್ಧಾರ ಮಾಡಿದ್ಯೇ ಹೊರತು ನಿನ್ನ ಮದುವೆ ಸಂಬಂಧವನ್ನು ತಿಳಿಸೋ ಪ್ರಯತ್ನ ಮಾಡಲೇ ಇಲ್ವಲ್ಲ ಮಗಳೇ ಅಂತ ಹೇಳಿದ್ರು ಚಂದ್ರಪಾಲ್. ಬಿಕ್ಕಳಿಸಿ ಅತ್ತ ಧೃತಿ, ನನ್ನನ್ನು ಕ್ಷಮಿಸಿ ಮಾವ, ನಿಮ್ಮ ಮಗನೇ ನಾನು ಅವರಿಗಿಷ್ಟ ಇಲ್ಲ ಅಂತ ಅಂದಮೇಲೆ ನಾನು ಬಲವಂತದಿಂದ ಅಲ್ಲಿದ್ದು ಮಾಡೋದಾದರೂ ಏನು? ಅದು ಅಲ್ಲದೆ ಅವರೇ ಮನೆ ಬಿಟ್ಟು ಹೋಗು ಅಂತಂದಾಗ ನಾನು ಹೇಗೆ ತಾನೇ ಅಲ್ಲಿರೋಕ್ಕೆ ಸಾಧ್ಯ ಹೇಳಿ? ನನಗೂ ಸ್ವಾಭಿಮಾನ ಇದೆ. ಅದು ಅಲ್ಲದೆ ಅವರನ್ನು ನಾನು ಅಂತ ಹೇಳ್ತಾ ಇದ್ದ ಧೃತಿ ತನ್ನ ಮಾತನ್ನು ಅಲ್ಲಿಗೆ ನಿಲ್ಲಿಸಿದ್ಲು. ಈಗ ಅದೆಲ್ಲ ಬಿಡಿ ಮಾವ, ಇಲ್ಲಿವರೆಗೂ ಬಂದ ಕಾರಣ ಹೇಳಿ, ಆದರೆ ದಯವಿಟ್ಟು ಮತ್ತೆ ಆ ಮನೆಗೆ ಬಾ ಅಂತ ಮಾತ್ರ ಕರಿಬೇಡಿ ಹೇಳಿದ್ಲು.
ನಾವು ನಿನ್ನನ್ನು ಮನೆಗೆ ಕರೆಯೋಕೆ ಬಂದಿಲ್ಲ ಮಗಳೇ. ನಿನ್ನ ಓದಿನ ಖರ್ಚನ್ನು ನಿನ್ನ ತಂದೆ ಸ್ಥಾನದಲ್ಲಿ ನಿಂತು ನಾನು ನೋಡ್ಕೋತೀನಿ. ನೀನು ಅಂದ್ಕೊಂಡಂತೆ ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಲ್ಲು. ನಿನ್ನಂತಹ ಹುಡುಗಿನ ನನ್ನ ಮನೆಯಲ್ಲಿ ಇಟ್ಕೊಳ್ಳೋ ಅವಕಾಶ ಕೂಡ ನನಗೆ ಇಲ್ಲ. ಆದರೆ ನಿನ್ನ ಓದಿನ ಖರ್ಚನ್ನಾದರೂ ಭರಿಸೋಕೆ ಬಿಡು ಅಂತ ಕೇಳಿದ್ರು ಚಂದ್ರಪಾಲ್. ಧೃತಿಗೆ ತಂದೆ ಸ್ಥಾನದಲ್ಲಿ ಎಂಬ ಮಾತು ಮನಸ್ಸಿಗೆ ನಾಟ್ತು. ಅವರ ಇಷ್ಟದಂತೆ ಆಗಲಿ ಅಂತ ಅಂದ್ಕೊಂಡೋಳು, ಸರಿ ಮಾವ, ಆದರೆ ಒಂದು ಕಂಡೀಷನ್. ನೀವು ನನ್ನ ಓದಿಗೆ ಕೊಡೋ ಅಷ್ಟೂ ದುಡ್ಡನ್ನು ನಾನು ಓದು ಮುಗಿಸಿದ ನಂತರ ನಿಮಗೆ ಪ್ರತಿ ತಿಂಗಳು ಕಂತಿನಲ್ಲಿ ಕೊಡ್ತೀನಿ. ನೀವು ತಗೋತೀನಿ ಅಂತಂದರೆ ಮಾತ್ರ ಅಂತ ಅಂದ್ಲು. ಎಷ್ಟೇ ಆಗಲಿ ಸ್ವಾಭಿಮಾನಿ ಹುಡುಗಿ ಅಲ್ವಾ, ಮುಂದೆ ನೋಡಿಕೊಂಡ್ರೆ ಆಯಿತು ಅಂತ ಯೋಚಿಸಿದ ಚಂದ್ರಪಾಲ್ ಆಯಿತು ಅಂತ ಒಪ್ಪಿಗೆ ಕೊಟ್ಟರು. ಚಂದ್ರಪಾಲ್ ದಂಪತಿಗಳು ಧೃತಿಯನ್ನು ಮಾತಾಡ್ಸೋಕೆ ಅವಳ ಮೊಬೈಲ್ ನಂಬರ್ ಪಡೆದು ಅಲ್ಲಿಂದ ಹೊರಟರು. ದುಷ್ಯಂತ್ ಅವನ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ರಾಜವಂಶಿ ಬಂಗ್ಲೆಯಲ್ಲಿ ಈ ಮೂವರದೇ ವಾಸ. ಆದರೆ ಯಾವುದೇ ಕಾರಣಕ್ಕೂ ಚಂದ್ರಪಾಲ್ ಆಗಲಿ, ಗುಣಶೀಲ ಆಗಲಿ ಅಥವಾ ದುಷ್ಯಂತ್ ನಡುವೆ ಧೃತಿ ಬಗ್ಗೆ ಮಾತುಗಳು ಬರ್ತಾ ಇರಲಿಲ್ಲ. ಮೊದಲಿನ ಹಾಗೆ ಜೀವನ ನಡೆಸ್ತಾ ಇದ್ರು. ರತ್ನಮಾಲಾ ಮತ್ತು ಚಾರ್ವಿ ಅವರಿಬ್ಬರು ದುಷ್ಯಂತ್ ಮೌನ್ ಮತ್ತು ಅವನ ಅಪ್ಪ ಚಂದ್ರಪಾಲ್ನನ್ನು ಹೇಗೆ ಮಟ್ಟ ಹಾಕಬೇಕು ಅಂತ ತಿಳಿದೇ ಒದ್ದಾಡ್ತಿದ್ರು. ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡು ಅಲ್ಲೇ ವಾಸವಾಗಿದ್ದರು ಅಮ್ಮ ಮಗಳು. ದಿನಗಳು ನಿಮಿಷದಂತೆ ಉರುಳಿ ಹೋಗ್ತಾ ಇದ್ವು. ದುಷ್ಯಂತ್ಗೆ ಬಿಸ್ನೆಸ್ನಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಹೋಯಿತು. ಯಾಕಂದರೆ ಅವನು ಯಾವುದೇ ಡೀಲಿಂಗ್ಸ್ಗೆ ಕೈ ಹಾಕಿದ್ರೂ ಅದು ಸಕ್ಸಸ್ ಆಗ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಕಡೆಯಿಂದ ಅದರಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಂಡು ಕ್ಯಾನ್ಸಲ್ ಆಗ್ತಾ ಇತ್ತು. ಆಗೆಲ್ಲ ಚಂದ್ರಪಾಲ್ ತಮ್ಮ ಮಗನಿಗೆ ಅವನ ಹೆಂಡತಿ ಅಂದರೆ ಧೃತಿ ಬಗ್ಗೆ ಹೇಳ್ತಾ ಇದ್ರು. ಆ ಹುಡುಗಿ ನಮ್ಮ ಮನೆಯಲ್ಲಿ ಇದ್ದಷ್ಟು ದಿನ ನಮ್ಮ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಟಾಪ್ 5ರಲ್ಲಿ 2ನೇ ಸ್ಥಾನದಲ್ಲಿ ಇರ್ತಾ ಇದ್ವಿ. ಆದರೆ ಈಗ ಟಾಪ್ 10ನಲ್ಲಿ ನಮ್ಮದು 8ನೇ ಸ್ಥಾನ ಆಗಿದೆ. ನಮ್ಮ ಕೆಲಸದಲ್ಲಿ ಹಾರ್ಡ್ ವರ್ಕ್ ಎಷ್ಟು ಮುಖ್ಯನೋ ಅದೃಷ್ಟ ಕೂಡ ಅಷ್ಟೇ ಮುಖ್ಯ. ರತ್ನಮಾಲಾ ಮನೆ ಬಿಟ್ಟು ಹೋದಾಗಿಂದನೂ ನಮ್ಮ ಕಂಪನಿಲಿ ಪ್ರತಿ ತಿಂಗಳು ಆಗ್ತಾ ಇದ್ದ ಲಕ್ಷಾಂತರ ರೂಪಾಯಿ ಲಾಸ್ ಕೂಡ ನಿಂತಿದೆ. ಆದರೂ ನಮ್ಮ ಬಿಸ್ನೆಸ್ ಯಾಕೋ ಕೈಗೆ ಹತ್ತೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಚಂದ್ರಪಾಲ್. ಕೆಲವೊಂದು ಬಾರಿ ದುಷ್ಯಂತ್ಗೆ ತನ್ನ ತಂದೆ ಹೇಳಿದ್ದೇ ಯಾಕೆ ನಿಜ ಆಗಿರಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದ. ಅವನಿಗೆ ಧೃತಿ ಬಗ್ಗೆ ಹೇಳ್ಕೊಳ್ಳೋಕೆ ಆಗದಂತಹ ಅಭಿಪ್ರಾಯ ಬರ್ತಾ ಇರಲಿಲ್ಲ. ಆದರೂ ಅವನಿಗೆ ಅವಳ ಹೆಸರು, ಅವಳ ಮುಖ ನೆನಪಿಸ್ಕೊಂಡಾಗೆಲ್ಲ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಆಗ್ತಿತ್ತು. ಅವನ ಅಹಂ ಮಾತ್ರ ಧೃತಿಯನ್ನು ಒಪ್ಕೊಳ್ಳೋಕೆ ಸಿದ್ಧ ಇರಲಿಲ್ಲ. ಮನಸ್ಸು ಕೆಲವೊಮ್ಮೆ ಅವಳನ್ನು ಹೆಂಡತಿ ಅಂತ ಒಪ್ಕೊಂಡ್ರೂ ಅವನ ಬುದ್ಧಿ ಮಾತ್ರ ಅವಳನ್ನು ಒಪ್ಕೊಳ್ಳೋಕೆ ಹಿಂದೇಟಾಗ್ತಾ ಇತ್ತು. ಕಾರಣ ಮಾತ್ರ ಅವನಿಗೂ ತಿಳಿಯಲು ಆಗ್ತಾ ಇರಲಿಲ್ಲ. ಚಿಕ್ಕವನಾಗಿದ್ದಾಗಿಂದಲೂ ಶ್ರೀಮಂತಿಕೆಯಲ್ಲಿ ಬೆಳೆದಿಂದಲೇ ಇರಬೇಕು. ಧೃತಿ ಯಾವುದೇ ಅಡೆತಡೆಗಳಿಲ್ಲದೆ ಅವಳ ಎಕ್ಸಾಮನ್ನು ಮುಗಿಸಿದ್ಲು. ಅವಳ ಆಸೆಯಂತೆ ಅವಳು ಕಾಲೇಜಿನ ಅವಳ ಬ್ರ್ಯಾಂಚ್ನ ಟಾಪರ್ ಆಗಿ ಪಾಸಾಗಿದ್ಲು. ಕಾವ್ಯ ಮತ್ತು ನವ್ಯ ಕೂಡ ಅವಳ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಆದರೆ ಟ್ರೀಟ್ ಕೊಡಿಸು ಅಂತ ಕೇಳಿದ ನವ್ಯಗೆ ಧೃತಿಯ ಮುಖ ಸಪ್ಪೆಯಾಗಿದ್ದು ಗಮನಿಸಲಿಲ್ಲ. ಅದನ್ನು ಗಮನಿಸಿದ ಕಾವ್ಯ ನವ್ಯಳ ಕೈ ಗಿಂಡಿ ಅವಳ ಹತ್ರ ದುಡ್ಡು ಇದೆಯೋ ಇಲ್ವೋ ತಿಳ್ಕೊಂಡು ಕೇಳಬೇಕು ತಾನೆ ಅಂತ ಅವಳಿಗೆ ಮಾತ್ರ ಕೇಳಿಸೋ ಥರ ಹೇಳಿದ್ಲು. ಧೃತಿ ಮುಖ ಬಾಡಿತ್ತು. ಅದು ಅಂತ ಏನನ್ನೋ ಹೇಳೋಕೆ ತಡವರಿಸಿದ ಧೃತಿಯ ಮೊಬೈಲ್ ರಿಂಗ್ ಆಯಿತು. ಕಾಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಚಂದ್ರಪಾಲ್ ದಂಪತಿಗಳು. ಕಂಗ್ರ್ಯಾಚುಲೇಷನ್ಸ್ ಧೃತಿ, ನೀನು ಟಾಪರ್ ಆಗಿ ಪಾಸ್ ಆಗಿದೀಯಾ ಅಂತ ಹೇಳಿದ್ರು. ಥ್ಯಾಂಕ್ಸ್ ಅಂತ ಅಷ್ಟೇ ಹೇಳಿದ್ಲು ಧೃತಿ. ನಿನ್ನ NGO ಫ್ರೆಂಡ್ಸ್ ಕೂಡ ಅಲ್ಲೇ ಇದ್ದಾರಾ ಅಂತ ಕೇಳಿದ್ರು ಚಂದ್ರಪಾಲ್. ಹೌದು ಎಂದಷ್ಟೇ ಹೇಳಿದ್ಲು. ಸರಿ, ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದೇನೆಂದರೆ, ಇವತ್ತು ರಾಯಲ್ ಹೋಟೆಲ್ನಲ್ಲಿ ನಾನು ನಿನಗೆ ಮತ್ತು ನಿನ್ನ ಫ್ರೆಂಡ್ಸ್ಗೆ ಟ್ರೀಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀನು ಮತ್ತು ನಿನ್ನ ಫ್ರೆಂಡ್ಸ್ ಬನ್ನಿ ಅಂತ ಕರೆದ್ರು. ಆದರೆ ಅಂತ ಹೇಳೋಷ್ಟರಲ್ಲಿ ಗುಣ ಫೋನ್ ತಗೊಂಡು, ಏನಮ್ಮ ಸೊಸೆ ಮುದ್ದು, ಈಗ ನಾವು ಏನೇ ಮಾಡಿದ್ರೂ ಅದನ್ನು ನಿನ್ನ ಪರ್ಮಿಷನ್ ಕೇಳಿಯೇ ಮಾಡಬೇಕಾ ಹೇಳು? ಅದೇನೋ ಓದು ಮುಗಿದ ಮೇಲೆ ನಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದರ ಲಿಸ್ಟ್ಗೆ ಈ ದುಡ್ಡನ್ನು ಸೇರಿಸ್ಕೊ ಆಯಿತಾ? ನೀನು ನಿನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಟೆಲ್ಗೆ ಬಾ, ನಿನಗೆ ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳಿ ಅವಳ ಮಾತಿಗೂ ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದ್ರು ಗುಣಶೀಲ ಅವರು. ಹಾಗಾದರೆ ಧೃತಿ ಅವಳ ಫ್ರೆಂಡ್ಸ್ನ ಕರ್ಕೊಂಡು ಚಂದ್ರಪಾಲ್ ಅವರು ಹೇಳಿದ ಹೋಟೆಲ್ಗೆ ಹೋಗ್ತಾಳಾ?
ದುಷ್ಯಂತ್ ತನ್ನ ಮನಸ್ಸಿನ ಮಾತನ್ನು ಕೇಳಿ ಧೃತಿಯನ್ನು ಒಪ್ಕೊಂಡ್ರೆ ಅವಳು ಅವನ ಜೊತೆ ಆಗ್ತಾಳೆ. ಇಲ್ಲದೇ ಇದ್ದರೆ ಅವನು ಜೀವನದಲ್ಲಿ ಮತ್ತಷ್ಟು ಅವಮಾನಗಳನ್ನು ಅನುಭವಿಸಬೇಕಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಕಥೆಯ ಅತೀ ದೊಡ್ಡ ತಿರುವು ಕಾದಿದೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಪ್ರೀತಿಯೋ ದ್ವೇಷವೋ, ನೀ ನನ್ನವಳು. ಧನ್ಯವಾದಗಳು.